ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ದೋಸೆ ಹಿಟ್ಟನ್ನ ಮಾಡೋಣ ಅಂತ. ದೋಸೆ ಹಿಟ್ಟು ಯಾವಾಗಲೂ ಸರಿ ಬರಲ್ಲ, ಇಡ್ಲಿ ಹಿಟ್ಟು ಹಾಕೋಕ್ಕೆ ಕಷ್ಟ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನೋಡಿ, ಈಗ ನಾನು ಮೆಜರ್ಮೆಂಟ್ ಹೇಳ್ತಿದ್ದೀನಿ. ಈ ಕಪ್ಪಲ್ಲಿ 3 ಕಪ್ಪು ಅಕ್ಕಿನ ತೊಗೊಂಡಿದ್ದೀನಿ. 1 ಕಪ್ಪು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ. ಬೇಳೆಗಿಂತ ಉದ್ದಿನ ಕಾಳನ್ನ ಬಳಸಿ ತುಂಬ ಸಾಫ್ಟಾಗಿ ಬರುತ್ತೆ. ಇಡ್ಲಿ ಆಗಲಿ, ದೋಸೆ ಆಗಲಿ, ಪಡ್ಡಾಗಲಿ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಹಿಟ್ಟಿಂದ ನೀವು ಏನು ಬೇಕಿದ್ರೂ ಮಾಡ್ಕೋಬೋದು. ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಪಡ್ಡು ಮಾಡ್ಬೋದು, ಚೆನ್ನಾಗಿ ಬರುತ್ತೆ. 1 ಸ್ಪೂನು ಮೆಂತ್ಯನ ತೊಗೊಳ್ಳಿ. ಕಮ್ಮಿ ಇಂಗ್ರೀಡಿಯೆಂಟ್ಸ್, ಏನೂ ಅದು ಇದು ಹಾಕ್ಬೇಕನ್ನೋದೇ ಇಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ಇದು ಒಂದು ಬೌಲಲ್ಲಿ ಅನ್ನನ ತೊಗೊಂಡಿದ್ದೀನಿ. ಅನ್ನ ಬೇಡ ಅನ್ನೋರು ಅವಲಕ್ಕಿನ ಒಂದು 10 ನಿಮಿಷ ಮುಂಚೆ, ರುಬ್ಬೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಅಕ್ಕಿ ಒಳಗಡೆಗೆ ಹಾಕಿ ನೆನೆಸಿಟ್ಕೊಳ್ಳಿ ಸಾಕು. ಈಗ ಅದೆಲ್ಲ ನೀಟಾಗಿ ನೆನೆಯಕ್ಕೆ ಬಿಟ್ಟಿದೆ. ತೊಳೆದ್ಬಿಟ್ಟು ನೆನೆಸಿ ಹಾಗೆ ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿ ಇಡೋಣ ಅದನ್ನು. ಯಾಕೆಂದರೆ ಇದೇ ನೀರನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಮತ್ತೆ ರುಬ್ಕೋಬೇಕಾಗತ್ತೆ. ಹಾಗಾಗಿ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಒಂದು 4 ಅವರು ನೆನಿಲಿ ಚೆನ್ನಾಗಿ. ಒಂದು 4 ಅವರು ನೀಟಾಗಿ ನೆಂದಮೇಲೆ ಇದನ್ನು ರುಬ್ಕೊಳ್ಳೋಣ. ನೋಡಿ, ಇವಾಗ ನೀಟಾಗಿ ನೆಂದಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬೋಣ. ನೋಡಿ, ಇವಾಗ ರುಬ್ಬಿದಾಯಿತು. ಇದನ್ನು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಬೋದು, ಬಟ್ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಡಿ. ನೋಡಿ, ಇವಾಗ ಬೆಳಗ್ಗೆ ನೋಡಿದರೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ಲ. ಇಡ್ಲಿ ಹಿಟ್ಟು, ದೋಸೆ ಏನಾದರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಉಬ್ಬು ಬರುತ್ತೆ. ತುಂಬ ಸಾಫ್ಟಾಗಿ ಬರ್ತವೆ ಇಡ್ಲಿ ಆಗಲಿ, ದೋಸೆ ಆಗಲಿ. ನೋಡಿ ಎಷ್ಟು ನೀಟಾಗಿ ಹಿಟ್ಟು ಉಬ್ಬಿ ಬಂದಿದೆ. ಇದಕ್ಕೆ ಯಾವುದೇ ಸೋಡಾ ಇಲ್ಲ ಅಥವಾ ಏನೂ ಹಾಕಿಲ್ಲ, ಉಪ್ಪು ಸಮೇತ ಹಾಕಿಟ್ಟಿಲ್ಲ. ಇದನ್ನು ನೀವು 1 ವಾರ ಬೇಕಿದ್ರೂ ಹಾಗೆ ಇಟ್ಟರು ಫ್ರೆಶ್ ಆಗಿರುತ್ತೆ ಫ್ರಿಜ್ಜಲ್ಲಿ. ಅದನ್ನು ನಮಗೆ ಎಷ್ಟು ಬೇಕಷ್ಟನ್ನು ತೆಕ್ಕೊಂಡು ಬೇರೆ ಪಾತ್ರೆಗೆ ಅದಕ್ಕೆ ಉಪ್ಪನ್ನ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ಕೊಂಡ್ರೆ ಆಯಿತು. ಹಂಗಾಗಿ ಎಲ್ಲದಕ್ಕೂ ಉಪ್ಪನ್ನ ಮಿಕ್ಸ್ ಮಾಡಿ ಇಡಬೇಡಿ. ನೋಡಿ, ಇವಾಗ ದೋಸೆ ಹಾಕಿ ಎಷ್ಟು ಗರಿ ಗರಿಯಾಗಿ ಎಷ್ಟು ನೀಟಾಗಿ ದೋಸೆ ಬರುತ್ತೆ. ಇಷ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆ ಎಷ್ಟು ಗರಿ ಗರಿಯಾಗಿ ಎಷ್ಟು ನೀಟಾಗಿ ಬಂತಲ್ವಾ. ಹಂಗೆ ಎಷ್ಟೇ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಂತ ತುಂಬ ಚೆನ್ನಾಗಿ ದೋಸೆ ಇಡ್ಲಿಗಳನ್ನ ಮಾಡ್ಕೋಬೋದು. ಯಾವ ಸೋಡಾ ಬಳಸಿಲ್ಲ ನಾನು, ಯಾವುದು ಏನೂ ಬಳಸಿಲ್ಲ. ನೋಡಿ, ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಮೊಮ್ಮಗ ನೋಡಿ ವಿಡಿಯೋ ಮಾಡೋಕ್ಕೂ ಬಿಡ್ತಿಲ್ಲ, ನಂದು ಮೊಮ್ಮಮ್ಮ ಅಂತ ಕೇಳ್ತಿದ್ದಾನೆ.